ಲೋಕೇಶ್ ಕನಗರಾಜ್ ಅವರ ಈ ಚಿತ್ರ ಡಿಸಪಾಯಿಂಟಿಂಗ್ ಮಾತ್ರ ಅಲ್ಲ, ಸ್ವಲ್ಪ ಫ್ರಸ್ಟ್ರೇಟಿಂಗ್ ಕೂಡ. ಮೊದಲು ಫ್ರಸ್ಟ್ರೇಟಿಂಗ್ ಯಾಕೆ ಅಂತ ನೋಡ್ಬಿಡೋಣ. ಒಂದು ಕೊಹೆರೆಂಟ್ ಕಥೆಯನ್ನ ಇವರು ಕಟ್ಟಲ್ಲ, ಅದ್ರ ಮೇಲೆ 1000 ಡೀಟೇಲ್ಸ್ ಅನ್ನ ಬೇರೆ ಕೊಡ್ತಾರೆ. ಅದರಿಂದ ಇವನ್ ಯಾರು, ಇವನ್ ಯಾಕೆ ಈ ಕೆಲಸ ಮಾಡ್ತಿದ್ದಾನೆ, ಇವನ ಕೆಲಸ ಏನು, ಇವನು ಪೊಲೀಸ್ ಇನ್ಫಾರ್ಮರ್ ಅಲ್ವಾ, ಇವನು ಅವನ್ಗೆ ರೈಟ್ ಹ್ಯಾಂಡ್ ಅಲ್ವಾ, ಈ ರೀತಿಯದನ್ನೆಲ್ಲ ನಾವು ಫಿಲ್ಮ್ ಓಡೋ ಪೇಸ್ ನಲ್ಲಿ ಅದನ್ನ ನಾವು ಫಾಲೋ ಮಾಡಿ ಅರ್ಥ ಮಾಡ್ಕೋಬೇಕು ಅನ್ನೋದು ಬೇರೆ ಈ ರೀತಿಯ ಚಿತ್ರಗಳ ಎಕ್ಸ್ಪೆಕ್ಟೇಷನ್. ಇನ್ನು ಡಿಸಪಾಯಿಂಟಿಂಗ್ ಯಾಕೆ ಅಂತ ಹೇಳೋದಕ್ಕೆ ಮುಂಚೆ ಈ ಚಿತ್ರಗಳಲ್ಲಿ ನನಗೆ ವರ್ಕ್ ಆದ ವಿಷಯಗಳ ಬಗ್ಗೆ ಮಾತಾಡೋಣ. ಲೋಕೇಶ್ ಅವರ ಎಲ್ಲ ಚಿತ್ರಗಳ ಹಾಗೇನೆ ಈ ಚಿತ್ರ ಕೂಡ ಗ್ರಿಪ್ಪಿಂಗ್ ಆಗಿ ಶುರುವಾಗುತ್ತೆ. ವಿಶಾಖಪಟ್ಟಣಂ ಹಾರ್ಬರ್ ನಲ್ಲಿ ಯಾವ ರೀತಿಯ ಸ್ಮಗ್ಲಿಂಗ್ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ತೋರಿಸ್ತಾ. ಆ ಹಾರ್ಬರ್ ಅಥವಾ ಪೋರ್ಟ್ ಅನ್ನ ಲೀಸ್ಗೆ ಪಡೆದುಕೊಂಡಿರೋದು ಸೈಮನ್, ನಾಗಾರ್ಜುನ ಅವರ ಪಾತ್ರ. ಸೈಮನ್ಗೆ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಿರೋದು ದಯಾಳ್, ಶೋಭಿನ್ ಶಹೀರ್ ಅವರ ಪಾತ್ರ. ಚಿತ್ರದ ಆ ಭಾಗದಲ್ಲಿ ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿಯ ಜೊತೆಗೆ ಫೋನ್ ಕಾಲ್ ಮೂಲಕ ಮಾತಾಡೋ ಒಂದು ದೃಶ್ಯ ಇದೆ. ಆ ದೃಶ್ಯದ ಮೂಲಕ ಶೋಭಿನ್ ಶಹೀರ್ ಅವರ ಒಂದು ಸ್ಯಾವೇಜ್ ನೇಚರ್ ಅನ್ನ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೇನೆ ಅವರು ಯಾವಾಗ್ಲೂ ಒಂದು ಲೌಡ್ ಸ್ಪೀಕರ್ ಅನ್ನ ಹೊತ್ತು ತಿರುಗ್ತಾ ಇರ್ತಾರೆ. ಆ ಒಂದು ಐಡಿಯಾ ಕೂಡ ಚೆನ್ನಾಗಿತ್ತು. ಹಾರ್ಬರ್ ನಲ್ಲಿ ಕೆಲಸ ಮಾಡೋರ ಮೆಡಿಕಲ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಮಾಡ್ತಾರೆ ಅಂತ ನಮಗೆ ಅದನ್ನ ತೋರಿಸಿದಾಗ, ಒಂದು ಫ್ಲೀಟಿಂಗ್ ಮೊಮೆಂಟ್ ಅಲ್ಲಿ ತೋರಿಸಿದಾಗಲೇ ನಮಗೆ ಒಂದು ಹಿಂಟ್ ಸಿಗುತ್ತೆ ಈ ಚಿತ್ರ ಯಾವ ಕ್ರೈಮ್ ಬಗ್ಗೆ ಮಾತಾಡ್ತಿರಬಹುದು ಅಂತ. ವಿಲ್ಲನ್ದು ತಕ್ಕ ಮಟ್ಟಿಗೆ ಪರಿಚಯ ಆಯ್ತಲ್ವಾ. ಅದಾದ್ಮೇಲೆ ಹೀರೋ ಪರಿಚಯ. ದೇವ ಮ್ಯಾನ್ಷನ್. ದೇವ ಅನ್ನೋದು ರಜನಿಕಾಂತ್ ಅವರ ಪಾತ್ರದ ಹೆಸರು. ಅವರು ಒಂದು ಹಾಸ್ಟೆಲ್ ರೀತಿಯ ಒಂದು ಮ್ಯಾನ್ಷನ್ ಅನ್ನ ನಡೆಸ್ತಾ ಇದ್ದಾರೆ. ಆ ದೇವ ಮ್ಯಾನ್ಷನ್ ಇಂಟ್ರೊಡಕ್ಷನ್ ಹೊಸದಾಗೂ ಇತ್ತು, ಚೆನ್ನಾಗೂ ಇತ್ತು. ಅದಾದ್ಮೇಲೆ ದೇವ ಅನ್ನೋ ಪಾತ್ರಕ್ಕೆ ಒಂದು ಪರ್ಪಸ್ ಬೇಕಲ್ವಾ. ಆ ಪರ್ಪಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ್ಲೇ ಸ್ವಲ್ಪ ಅನ್ನಿಸ್ತು, ಯಾಕೋ ಇದು ವಿಕ್ರಮ್ ಚಿತ್ರದ ಹಾದಿಯನ್ನು ಹಿಡಿತಾ ಇದೆಯಲ್ಲ ಅಂತ. ಇರ್ಲಿ, ಅದಾದ್ಮೇಲೆ ಒಂದು ಫ್ಯೂನರಲ್ ಸೀನ್ ಬರುತ್ತೆ. ಆ ದೃಶ್ಯದಲ್ಲಿ ಡೀಟೇಲ್ಸ್ ಅನ್ನ ಚೆನ್ನಾಗಿ ತೋರಿಸಿದ್ದಾರೆ. ಅನಿರುದ್ಧ್ ಅವರ ಒಂದು ಹಾಡು ಬ್ಯಾಕ್ ಗ್ರೌಂಡ್ ನಲ್ಲಿ ಬರ್ತಾ ಇರುತ್ತೆ. ಆದ್ರೆ ಆ ಹಾಡು ಇಲ್ಲದೆ ಇದ್ದಿದ್ರು ಕೂಡ ಆ ಚಿತ್ರದ ಒಂದು ಎಮೋಷನ್ ಸಹಜವಾಗಿ ವರ್ಕ್ ಆಗ್ತಿತ್ತು. ಸ್ಪೀಕಿಂಗ್ ಆಫ್ ಅನಿರುದ್ಧ್, ಈ ಚಿತ್ರಕ್ಕೆ ಅದೆಷ್ಟು ಥೀಮ್ಸ್ ನ ಕ್ರಿಯೇಟ್ ಮಾಡಿದಾರೋ ಏನೋ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಥೀಮು ಪ್ಲಸ್ ದಂಡಿಯಾಗಿ ಕ್ಯಾರೆಕ್ಟರ್ಸ್ ಕೂಡ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೇರೆ ದೃಶ್ಯಗಳಲ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬೇಕೇ ಬೇಕಲ್ವಾ. ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಸ್ ಅಥವಾ ಕ್ಯಾರೆಕ್ಟರ್ಸ್ಗೆ ಅಂತ ಮಾಡಿದ ಥೀಮ್ಸ್ ಅನ್ನ ಹೊರತುಪಡಿಸಿ ಕೂಡ, ಫಾರ್ ಇನ್ಸ್ಟೆನ್ಸ್ ದೇಹಗಳನ್ನ ಸುಡೋ ಒಂದು ದೃಶ್ಯ ಇರುತ್ತೆ, ಫೈಟ್ಸ್ ಇರ್ಲಿ, ಟೆನ್ಷನ್ ನ ಬಿಲ್ಡಪ್ ಮಾಡೋಕಿರ್ಲಿ. ಸೈಮನ್ ಹಾಗೂ ದೇವಾಲ್ ಒಂದು ಫೈಟ್ ಇದೆ, ಅದರಲ್ಲಿ ಮಾತ್ರ ಹಳೆಯ ಚಿತ್ರಗಳ ಶೈಲಿಯ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೆ. ಅದನ್ನ ಹೊರತುಪಡಿಸಿ ಅನಿರುದ್ಧ್ ಹ್ಯಾಸ್ ಗಿವನ್ ಹಿಸ್ ಆಲ್ ಫಾರ್ ದಿಸ್ ಫಿಲ್ಮ್. ಬ್ಯಾಕ್ ಟು ದ ಫಿಲ್ಮ್. ಹೆಣಗಳನ್ನ ಸುಡೋದು ಅಂತ ಹೇಳಿದ್ನಲ್ಲ, ಅದು ಒಂದು ದೊಡ್ಡ ಪ್ಲಾಟ್ ಪಾಯಿಂಟ್ ಆಗೇ ಇದೆ ಈ ಚಿತ್ರದಲ್ಲಿ. ಆ ಐಡಿಯಾ ಹೊಸದಾಗಿದೆ, ಆದ್ರೆ ಆ ಐಡಿಯಾನ ಒಂದು ರೀತಿಯಲ್ಲಿ ತೋರಿಸಿರೋದಾಗ್ಲಿ ಅಥವಾ ಆ ಐಡಿಯಾಗೆ ಇರಬೇಕಾದ ನೀಡ್ ಆಗ್ಲಿ ಎರಡೂ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಇರ್ಲಿ, ಮೋಸ್ಟ್ಲಿ ಈ ರಿವ್ಯೂ ನಲ್ಲಿ ಬರೀ ಇರ್ಲಿ ಅಂತ ಹೇಳೋದೇ ಜಾಸ್ತಿ ಆಗತ್ತೆ. ನಾವು ಇರ್ಲಿ, ಒಂದು ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಏನೋ, ಅದರಲ್ಲಿ ಒಂದು ರಜನಿಕಾಂತ್ ಅವ್ರದ್ದು ಡೆಮೋ ಫೈಟ್ ಅಂತ ಒಂದು ನಡೆಯುತ್ತೆ ರಜನಿಕಾಂತ್ ಅವರ ಸ್ಟೈಲ್ ನಲ್ಲೇ. ಅದು ಕೂಡ ಚೆನ್ನಾಗೇ ಇತ್ತು. ಒಂದು ಫೋಟೋ ಮೂಲಕ ರಜನಿಕಾಂತ್ಗೆ ಒಂದು ಫ್ಲಾಶ್ ಬ್ಯಾಕ್ ಇದೆ, ಒಂದು ಪಾಸ್ಟ್ ಇದೆ ಅನ್ನೋದನ್ನ ತೋರಿಸಿದ್ದಾಗ್ಲಿ, ರಜನಿಕಾಂತ್ ಅವರಿಗೆ ಬರೀ ಒಂದು ಕೂಲಿಂಗ್ ಗ್ಲಾಸ್ ಕೊಟ್ಬಿಟ್ಟು ಸ್ಲೋ ಮೋಷನ್ ಅಲ್ಲಿ ನಡೆಸ್ತಾನೆ ಫಿಲಮ್ ನ ದಾಟಿಸ್ಬಿಡೋದಾಗ್ಲಿ, ಇದೆಲ್ಲ ಮಾಡದೆ ಅವರಿಗೆ ಅಂತ ಒಂದು ಪಾತ್ರ, ಅವರಿಗೆ ಅಂತ ಒಂದು ಹೊಸ ಹೇರ್ ಸ್ಟೈಲ್, ಒಂದು ಹೊಸ ಕಾಸ್ಟ್ಯೂಮ್ಸ್ ಇರೋ ಲುಕ್, ಇದನ್ನೆಲ್ಲ ಒಂದು ಕ್ರಿಯೇಟ್ ಮಾಡೋ ಪ್ರಯತ್ನ ಇದೆಯಲ್ಲ, ಅದನ್ನೂ ಕೂಡ ಮೆಚ್ಚೋಣ. ಬೇಕಿದ್ರೆ ಒಂದು ಸಿಂಗಲ್ ಟೇಕ್, ಒಂದು ಲಾಂಗ್ ಮೋನೋಲಾಗ್ ರಜನಿಕಾಂತ್ ಅವರಿಗೆ ಇದೆ, ಕ್ಯಾಮ್ರಾ ಅವ್ರ ಮೇಲೆ ಇರುತ್ತೆ. ಇನ್ಫ್ಯಾಕ್ಟ್ ಲೋಕೇಶ್ ಅವರ ಚಿತ್ರಗಳಲ್ಲಿ ಸಿನಿಮಾಟೋಗ್ರಫಿ, ಕ್ಯಾಮ್ರಾ ವರ್ಕ್ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಇದರಲ್ಲೂ ಕೂಡ ಮ್ಯಾನ್ಷನ್ ಫೈಟ್ ಒಂದಿದೆ, ಅದರಲ್ಲಿ ಒಂದು ರೊಟೇಟಿಂಗ್ ಶಾಟ್ ಇದೆ, ಅದು ನನಗೆ ತುಂಬಾನೇ ಹಿಡಿಸ್ತು. ಡಿ ಏಜಿಂಗ್ ತುಂಬಾ ಚಿತ್ರಗಳಿಗಿಂತ ಬೆಟರ್ ಆಗಿ ಇದರಲ್ಲಿ ಮಾಡಿದ್ದಾರೆ. ಆ ಭಾಗಕ್ಕೆ ಹಳೇ ಶೈಲಿಯ ಒಂದು ಸೌಂಡ್ ಎಫೆಕ್ಟ್ ಆಗ್ಲಿ ಅಥವಾ ಗ್ರೇನಿ ಇಮೇಜಸ್ ಆಗ್ಲಿ, ಆ ಐಡಿಯಾನು ಚೆನ್ನಾಗಿತ್ತು, ಎಕ್ಸಿಕ್ಯೂಷನ್ ಚೆನ್ನಾಗಿತ್ತು. ಶೌಬಿನ್ ಹಾಗೂ ಶ್ರುತಿ ಹಾಸನ್ ಅವರ ನಟನೆ ಚೆನ್ನಾಗಿತ್ತು. ರಜನಿಕಾಂತ್ ಅವರಂತೂ ನಿರ್ದೇಶಕರು ಹೇಳಿರೋ ಎಲ್ಲವನ್ನೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಅವರಿಗೆ ಡ್ಯಾನ್ಸು ಫೈಟು ಆಬ್ವಿಯಸ್ಲಿ ಈಗ ಕಷ್ಟ, ಆದ್ರೂ ಅದನ್ನು ಸಹ ಅವರು ಮಾಡಿದ್ದಾರೆ. ಈ ವಯಸ್ಸಿನಲ್ಲೂ ಈಗಲೂ ಕೂಡ ಅವರಿಗೆ ಇರೋ ಸ್ಕ್ರೀನ್ ಪ್ರೆಸೆನ್ಸ್ ಆಗ್ಲಿ, ಆ ಮ್ಯಾಗ್ನೆಟಿಸಮ್ ಆಗ್ಲಿ, ಅದು ಇನ್ನೂ ಅನ್ಬಿಲೀವಬಲ್. ರಚಿತಾ ರಾಮ್ ಅವರಿಗೆ ಒಂದು ಕ್ರೂಷಿಯಲ್ ಆದ ರೋಲ್ ಸಿಕ್ಕಿದೆ ಅನ್ನೋದನ್ನ ನೋಡಿನೇ ನನಗೆ ಖುಷಿ ಆಯ್ತು. ಅವರು ಕೂಡ ಚೆನ್ನಾಗೇ ಮಾಡಿದ್ದಾರೆ. ಆದ್ರೆ ಆ ರೋಲೇ ಅಷ್ಟು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಅನ್ನೋದು ಅವ್ರ ಮಿಸ್ಟೇಕ್ ಅಲ್ಲ ಬಿಡಿ. ಹಾಗೇನೆ ಆಮಿರ್ ಖಾನ್ ಅವರು ಕೂಡ ಅವರಿಗೆ ಸಿಕ್ಕಿರುವಷ್ಟು ಸ್ಪೇಸ್ ನಲ್ಲಿ ಆ ರೋಲ್ ನಲ್ಲಿ ಅವರು ಚೆನ್ನಾಗೇ ಮಾಡಿದ್ದಾರೆ.
ಆದ್ರೆ ಆ ರೋಲ್ ನಲ್ಲಿ ಏನೂ ಇರ್ಲಿಲ್ಲ ಅನ್ನೋದು ಸಹ ಅವರ ತಪ್ಪಲ್ಲ. ಈ ಕ್ಯಾಮಿಯೋಗಳು, ಈ ಸೋ ಕಾಲ್ಡ್ ಟ್ವಿಸ್ಟ್ ಗಳು ಕನ್ವಿನ್ಸಿಂಗ್ ಆಗಿ ಇವೆ ಅಂತ ಈ ಡೈರೆಕ್ಷನ್ ಟೀಮ್ ಅವರು ಹೇಗೆ ಅನ್ಕೊಂಡ್ರು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನು ಆಗ್ಲೇ ಹೇಳಿದ ಹಾಗೆ ಆರಂಭದಲ್ಲಿ ಚಿತ್ರ ಸರಿಯಾದ ಒಂದು ಟ್ರ್ಯಾಕ್ ನಲ್ಲೇ ಹೋಗ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಆದ್ರೆ ಸತ್ತ ವ್ಯಕ್ತಿಯೊಬ್ಬ ಇಲ್ಲ ಬದುಕಿದಾನೆ ಅಂತ ಯಾವಾಗ ಚಿತ್ರ ಆ ಡೈರೆಕ್ಷನ್ ನ ತಗೊಳ್ಳೋಕೆ ಶುರು ಮಾಡ್ತೋ, ನನ್ನ ಪ್ರಕಾರ ನನಗೆ ಚಿತ್ರ ಆಗ ಸೌತ್ ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗೋಕೆ ಶುರು ಆಯ್ತು. ಅಲ್ಲಿಂದ ಜೈಲರ್ ಟ್ರ್ಯಾಕ್ ಶುರು ಆಗುತ್ತೆ. ಜೈಲರ್ ನಲ್ಲಿ ಹೇಗೆ ರಜನಿಕಾಂತ್ ಅವರಿಗೆ ಎಲ್ಲಾ ಕಡೆ ಸಹಾಯ ಮಾಡಕ್ಕೆ ಜನ ಇರ್ತಾರೋ ಹಾಗೇನೆ ಇದ್ರಲ್ಲೂ ಕೂಡ ಅಲ್ಲಿ ಶಿವಣ್ಣ, ಇಲ್ಲಿ ಉಪೇಂದ್ರ. ಜೈಲರ್ ನ ಕೊನೆಯಲ್ಲಿ 3 ಜನ ಸಿಗಾರ್ ಹಚ್ಚಿದ್ರೆ ಇಲ್ಲಿ ಬೀಡಿ. ಅದ್ ಏನ್ ಚೇರೋ, ಅದೇನ್ ಬಯೋಲಾಜಿಕಲ್ ಮಕ್ಕಳು, ಅದ್ ಏನ್ ವಾಚೋ, ಅದೇನು ಟಿವಿನೋ, ಅದ್ ಏನ್ ಡ್ರಗ್ಸೋ, ಅದೇನು ಮೆಕ್ಸಿಕೋನೋ, ಅದ್ ಏನು ರೈಟ್ ಹ್ಯಾಂಡ್ ಆಗೋದೋ, ಅದು ಏನ್ ಪವರ್ ಹೌಸೋ, ಅದು ಏನ್ ಕೂಲಿ ಯೂನಿಯನ್, ಎಲ್ಲವೂ ಮೆಸ್ಸಿ. ನಾಗಾರ್ಜುನ ಅವರು ಮೇನ್ ವಿಲನ್, ಅವರ ರೈಟ್ ಹ್ಯಾಂಡ್ ಶೋಭಿನ್. ಆದ್ರೆ ಶೋಭಿನ್ ಅವರಿಗೆ ಒಂದು ಮುಖ್ಯ ಪಾತ್ರ ಇರೋದ್ರಿಂದ, ಅವರಿಗೆ ಹೆಚ್ಚು ಸ್ಕ್ರೀನ್ ಟೈಮ್ ಇರೋದ್ರಿಂದ ಅಲ್ಲಿ ನಾಗಾರ್ಜುನ ಅವರು ಸೈಡ್ ಲೈನ್ ಹಾಕ್ಬಿಡ್ತಾರೆ. ಪ್ಲಸ್ ನಾಗಾರ್ಜುನ ಅವರ ಎದುರಿಗೆ ಇರೋದು ರಜನಿಕಾಂತ್ ಅವರು, ಅಲ್ಲೂ ಕೂಡ ತಕ್ಕ ಮಟ್ಟಿಗೆ ಸೈಡ್ ಲೈನ್ ಆಗ್ಬಿಡ್ತಾರೆ. ಹೀಗಾಗಿ ನಾಗಾರ್ಜುನ ಅವರು ಮೇನ್ ವಿಲನ್ ಹೇಗೆ ಅಂತ ನಮ್ಗನ್ಸುತ್ತೆ. ಸ್ಟೈಲಿಶ್ ಆಗಿದ್ದಾರೆ, ಆದ್ರೆ ಥ್ರೆಟ್ನಿಂಗ್ ಆಗಿಲ್ವಲ್ಲ ಅನ್ನೋ ಪ್ರಶ್ನೆ. ಶೋಭಿನ್ ಅವರಿಗೆ ಆ ಸೂಪರ್ ಹ್ಯೂಮನ್ ಪವರ್ ಅಥವಾ ಸ್ಟ್ರೆಂತ್ ಹೇಗ್ ಬಂತು? ಸತ್ಯರಾಜ್ ಅವರು ಹಾಗೂ ರಜನಿಕಾಂತ್ ಅವರ ನಡುವೆ ಒಂದು ಸಂಬಂಧ ಇದೆ ಅಂತ ಮಾತಿನಲ್ಲಿ ಹೇಳ್ತಾರೆ. ಆದ್ರೆ ಆ ಸಂಬಂಧದ ಡೈನಾಮಿಕ್ಸ್ ಹೇಗಿತ್ತು, ಸ್ವಲ್ಪ ಡೀಟೇಲ್ಸ್ ಅದರ ಬಗ್ಗೆ ಕೊಡ್ಬೋದಿತ್ತು, ಅದನ್ನ ಕೊಟ್ಟಿಲ್ಲ. ಪ್ರೀತಿ ಅನ್ನೋದು ಶ್ರುತಿ ಹಾಸನ್ ಅವರ ಪಾತ್ರ. ಸೊ ಪ್ರೀತಿಗೆ ಆಗಾಗ ಅಷ್ಟಷ್ಟು ದುಡ್ಡು ಸಿಗ್ತಾನೆ ಇದೆ, ಆದ್ರೂ ಅವ್ರಿಗೆ ಇನ್ನೂ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ ಎಷ್ಟು ದುಡ್ಡು ಬೇಕೋ ನಾಕಾಣೆ. ದೇವ ಅಂತಾರೆ, ದೇವರಾಜ್ ಅಂತಾರೆ, ಕೂಲಿ ಯೂನಿಯನ್ ಅಂತಾರೆ, ಆದ್ರೆ ಎಲ್ಲವೂ ಬರೀ ಮಾತಿನಲ್ಲೇ. ಲೋಕೇಶ್ ಅವರ ಚಿತ್ರಗಳಲ್ಲಿ ಫೈಟ್ ನಡೆಯುವಾಗ ಒಂದು ಹಳೆ ಕಾಲದ ರೆಟ್ರೋ ಹಾಡು ಬರುತ್ತಲ್ಲ, ಆ ಐಡಿಯಾ ನಮಗೆ ಹಳೆದಾಗ್ಬಿಟ್ಟಿದೆ. ಅದರ ಮೇಲೆ ಇಲ್ಲಿ ಅದು ಇಂಪ್ರೆಸಿವ್ ಆಗಿ ಕೂಡ ಇಲ್ಲ. ಚಿತ್ರದ ಕೊನೆಗೆ ಸರಿ, ಇದೊಂದು ರಜನಿಕಾಂತ್ ಅವರ ಚಿತ್ರ, ಅದನ್ನ ನೋಡ್ಲೇಬೇಕಿತ್ತು, ನೋಡಿ ಆಯ್ತು, ಈಗ ಹೊರಡೋಣ ಅನ್ನೋ ಭಾವನೆಯಿಂದ ಎದ್ದು ಬಂದೆ. 2019ರಲ್ಲಿ ಪೇಟ, ಅದಕ್ಕೆ ಮುಂಚೆ 2007ರಲ್ಲಿ ಶಿವಾಜಿ, ಅದಕ್ಕೆ ಮುಂಚೆ 1999ರಲ್ಲಿ ಪಡೆಯಪ್ಪ. ಕಳೆದ 25-26 ವರ್ಷಗಳಲ್ಲಿ ಈ ಮೂರೇ ನನಗೆ ಆಲ್ಮೋಸ್ಟ್ ಫುಲ್ಲಿ ಕನ್ವಿನ್ಸಿಂಗ್ ಆಗಿದ್ದ ರಜನಿಕಾಂತ್ ಅವರ ಚಿತ್ರಗಳು, ಇಷ್ಟವಾದ ಚಿತ್ರಗಳು. ಎಂದಿರನ್ ಕೂಡ ನನಗೆ ರಜನಿಕಾಂತ್ ಅವರ ಚಿತ್ರ ಅಂತ ಇವತ್ತಿಗೂ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟನೇ. ದೆನ್ ಜೈಲರ್ ವಾಸ್ ಓಕೆ. ಅವರ ವಯಸ್ಸನ್ನ, ಅವರ ಫಿಸಿಕಲ್ ಸ್ಟೇಟ್ ಅನ್ನ, ಫಿಸಿಕಲ್ ಸ್ಟ್ರೆಂತ್ ಅನ್ನ ಲೆಕ್ಕಿಸದೆ ಅವರು ಮಾಡಬೇಕಾದನ್ನೆಲ್ಲ ಮಾಡುತ್ತಲೇ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಯಾವ ಒಂದು ಚಿತ್ರದಲ್ಲಾದರೂ ಕೂಡ ಅವರ ಕಡೆಯಿಂದ ಇನ್ವಾಲ್ವ್ಮೆಂಟೋ ಪರ್ಫಾರ್ಮೆನ್ಸೋ ಕಡಿಮೆ ಆಗಿತ್ತು ಅಂತ ನನಗಂತೂ ಇವತ್ತಿನವರೆಗೂ ಅನ್ನಿಸ್ಲಿಲ್ಲ. ಸೊ ನನ್ನ ಪ್ರಕಾರ ಸಮಸ್ಯೆ ಇರೋದು ಈ ನಿರ್ದೇಶಕರಲ್ಲಿ.